ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ ಅಂತಾರಾಷ್ಟ್ರೀಯ ಕ್ರೀಡೆಗಳು ಅಂಥೇಳಿ ಮಾಡ್ತಾಯಿದ್ದೀನಿ. ಇದು ನಮ್ಮ ವಿಷಯ, ನಮ್ಮ ಸಿಲೆಬಸ್ಗೆ ಇರುವಂಥ ವಿಷಯ. ಇದು ನಾನು ಸಿಲೆಬಸ್ಗೆ ಅನುಗುಣವಾಗಿ ಹಲವಾರು ವಿಡಿಯೋಗಳನ್ನು ನಮ್ಮ ತರಗತಿಯಲ್ಲಿ ಮಾಡಿದ್ದೀನಿ. ಹಾಗೆ ಇಲ್ಲಿವರೆಗೂ ಎಷ್ಟು ಪ್ರಶ್ನೆ ಪತ್ರಿಕೆಗಳು ನಡೆದಿದ್ದೆವು, ಅಂದರೆ ಎಷ್ಟು ಎಕ್ಸಾಮ್ ನಡೆದಿದ್ದೆವು, ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾನು ನಮ್ಮ ತರಗತಿಯಲ್ಲಿ ಬಿಡಿಸಿದ್ದೀನಿ. ಯಾರೆಲ್ಲ ಇನ್ನು ನಮ್ಮ ತರಗತಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿ ಪ್ರಾರಂಭಿಸೋಣ. ಒಲಿಂಪಿಕ್ ಕ್ರೀಡೆ ಎಷ್ಟು ವರ್ಷಕ್ಕೊಮ್ಮೆ ನಡೀತದೆ ಅಂದರೆ 4 ವರ್ಷಕ್ಕೊಮ್ಮೆ ನಡೀತೈತೆ. ಒಲಿಂಪಿಕ್ ಉತ್ಸವ ವಿಶ್ವಶಾಂತಿಯ ಪ್ರತೀಕ. ಇದು ಸ್ನೇಹ ಸೌಹಾರ್ದತೆಯ ಸಂಕೇತವಾಗಿ ಕಂಡುಬರ್ತೈತೆ. ನಮಗೆ ಎಷ್ಟು ಇತಿಹಾಸ ಎಷ್ಟು ಹಳೆಯದು ಅಷ್ಟೇ ಕೂಡ ಒಲಿಂಪಿಕ್ ಕೂಡ ಅಷ್ಟೇ ಹಳೆಯದು. ಒಲಿಂಪಿಕ್ ಕ್ರೀಡೆಯು ಇದರ ಸೂತ್ರ ಏನಂದರೆ ಇನ್ನಷ್ಟು ವೇಗ, ಇನ್ನಷ್ಟು ಎತ್ತರ, ಇನ್ನಷ್ಟು ದೂರ ಅಂದರೆ ಬಲ, ಅಥವಾ ದೂರ ಅಂದ್ರೆ ಬಲ ಅಂತ ಅರ್ಥ. ಇವು ಒಲಿಂಪಿಕ್ಸ್ನ ಧ್ಯೇಯಗಳು ಅಂತೇಳಿ ನಾವು ಕರಿತೀವಿ. ಒಲಿಂಪಿಕ್ ಸದಾಶಯ ಏನಿದ್ರದಂದರೆ ನಾವೆಲ್ಲ ಒಂದೇ ಜಾತಿ, ಒಂದೇ ಕುಲ, ಏಕೆಂದರೆ ನಾವೆಲ್ಲರೂ ಮಾನವರು ಅಂಥೇಳಿ ಸಂದೇಶ ಸಾರ್ತೈತಿ. ಮೂರದ್ದು ಒಲಿಂಪಿಕ್ ಕ್ರೀಡೆಗಳನ್ನು 2 ಹಂತಗಳಲ್ಲಿ ವಿಂಗಡಣೆ ಮಾಡ್ತಾರೆ. ಒಂದು ಪ್ರಾಚೀನ ಒಲಿಂಪಿಕ್, ಇನ್ನೊಂದು ಆಧುನಿಕ ಒಲಿಂಪಿಕ್. ಪ್ರಾಚೀನ ಒಲಿಂಪಿಕ್ಗಳು ಇದರ ದಂತಕಥೆ ಅಂದರೆ ಇದು ಹೆಂಗೆ ಹುಟ್ಟುಕೊಳ್ತು ಅಂತಂದರೆ ಕ್ರಿಸ್ತ ಶಕ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ 1253ರಲ್ಲಿ ಏನಾಯ್ತಿದು ಗ್ರೀಸ್ನಲ್ಲಿ ಪ್ರಚಲಿತದಲ್ಲಿತ್ತು. ಸೂಸ್ಯ ದೇವತೆಯ ಮಗ ಹೆರ್ಕ್ಯುಲಸ್ ಅಂತ ಬರ್ತಾನೆ, ಹಾಗೂ ಅಗಿಯಸ್, ಇವರಿಬ್ಬರ ನಡುವೆ ಏನಾಗಿತ್ತು, ಅವಾಗ ಯುದ್ಧ ಆಗಿತ್ತು. ಹೆರ್ಕ್ಯುಲಸ್ ಏನು ಮಾಡ್ದ, ಹೆರ್ಕ್ಯುಲಸ್ ರಾಜನು ಅಲ್ಟಾಸ್ ನದಿಯ ತಿರುವನ್ನು ಬದಲಾಯಿಸಿದ್ದು ಅಗಿಸ್ ರಾಜನನ್ನು ತನ್ನ ಮಾತಿನಂತೆ ಅರ್ಧ ರಾಜ್ಯ ಕೂಡ ನಿರಾಕರಿಸಿದ್ದು. ಇವರಿಬ್ಬರ ನಡುವೆ ಅದಕ್ಕೋಸ್ಕರ ಏನಾಯಿತು, ಯುದ್ಧವನ್ನು ನಡೀತು. ಮುಂದೆ ಹೆರ್ಕ್ಯುಲಸ್ ಏನು ಮಾಡಿದನು, ತಾನು ಮಾಡಿದ ಕಾರ್ಯದ ಬಗ್ಗೆ ಅಪರಾಧ ಪ್ರಜ್ಞೆ ಮಾಡತೊಡಗಿದ. ಅದರ ಪ್ರಾಯಶ್ಚಿತ್ತಕ್ಕೋಸ್ಕರ ಏನಾಯಿತು, ಮತ್ತು ಒಂದು ಯುದ್ಧ ನಡೀತು. ಹಾಗೂ ಸಾಹಸಮಯ ಜೀವನಕ್ಕೇನೆ ನೆನಪಿಗೋಸ್ಕರ ಈ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳನ್ನು ನಡೆದುವು ಅಂತೇಳಿ ನಮಗೆ ತಿಳಿದು ಬರ್ತೈತೆ. ಕ್ರಿಸ್ತಪೂರ್ವ 820ರಲ್ಲಿ ಗ್ರೀಸ್ ದೇಶದಲ್ಲಿ ಏನಾಯಿತು, ಮೇಲಿಂದ ಮೇಲೆ ಯುದ್ಧಗಳು ನಡೀತಾ ಇದ್ದವು. ಅಲ್ಲಿ ಶಾಂತಿ ಕಾಪಾಡುವುದಕ್ಕೋಸ್ಕರ ಸ್ಪಾಟ ರಾಜ್ಯವನ್ನು ಏನು ಮಾಡಿದ್ರು, ನ್ಯಾಯಾಧೀಶರಾಗಿ ಲೈಕೋಹಸ್ ಹಾಗೂ ಎಲಿಸ್ ರಾಜ್ಯದ ಹಿಪಟಿಸ್ ರಾಜನಿಂದ ಪ್ರಾಚೀನ ಕ್ರೀಡೆಗಳು ಪ್ರಾರಂಭಗೊಂಡವು ಎಂದು ತಿಳಿತೈತೆ. ಆರಿಸ್ ಎಂಬ ರಾಜನು ತನ್ನ ಮಗಳಾದ ಹಿಪಡೋಮಿಯಳನ್ನು ಯಶಸ್ವಿಯಾಗಿ ಅಪಹರಿಸಿದವರಿಗೆ ಮದುವೆ ಮಾಡಿಕೊಡುವೆನೆಂದು ಆಹ್ವಾನ ನೀಡಿ ಇದರಿಂದ ಅನೇಕ ರಾಜರನ್ನು ಏನು ಮಾಡಿದ, ಇವನು ಮೋಸದಿಂದ ಕೊಲ್ಲುತ್ತಿದ್ದ. ಫಿಲಿಪ್ಸ್ ಎಂಬ ರಾಜಕುಮಾರನು ಅಪಹರಣದ ಹಿನ್ನೆಲೆಯನ್ನು ಅರಿತು ಅರಿಸ್ ರಾಜನನ್ನು ಕೊಂದು ಹಿಪೋಡೋಮಿಯಾಳನ್ನು ಮದುವೆಯಾದನು. ಮುಂದೆ ಫಿಲಿಪ್ಸ್ ರಾಜನ ನಿಧನದ ನಂತರ, ಅಂದರೆ ಸತ್ತೋಗಿನ ಮೇಲೆ ಏನು ಮಾಡಿದ್ರು ಅಂತಂದರೆ ಅವನ ನೆನಪಿಗೋಸ್ಕರ ಕ್ರಿಸ್ತಪೂರ್ವ 884ರಲ್ಲಿ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಏನು ಮಾಡಿದ್ವು, ಪ್ರಾರಂಭವಾದವು ಅಂಥೇಳಿ ನಮ್ಗೆ ತಿಳಿತೈತೆ. ಜಿಯಸ್ ಮತ್ತು ಕ್ರೋನಸ್ ದೇವರುಗಳ ನಡುವೆ ಭೂಮಿಯ ಒಡೆತನದ ಬಗ್ಗೆ ಕುಸ್ತಿ ಸ್ಪರ್ಧೆ ನಡೆದು ಜಿಯಸ್ ದೇವರ ಜಯವನ್ನು ಸಾಧಿಸಿದಾಗ ಈ ಸಾಧನೆ ನೆನಪಿಗೋಸ್ಕರ ಏನು ಮಾಡಿದ್ರು, ಗ್ರೀಕ್ ಜನರು ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳನ್ನು ಪ್ರಾರಂಭಿಸಿದರೆಂದು ಇಲ್ಲಿ ತಿಳಿದು ಬರ್ತೈತೆ. ಈ ಎಲ್ಲ ಉಲ್ಲೇಖ ಗಮನಿಸಿದರೂ ಸಹ ಇತಿಹಾಸಕಾರರು ಯಾವುದೇ ವಿವಾದಕ್ಕೆ ಎಡೆಮಾಡಿಕೊಡದೆ ಕ್ರಿಸ್ತಪೂರ್ವ 776ರಲ್ಲಿ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ನಡೆದವು ಅಂತೇಳಿ ಹೇಳ್ತಾರೆ. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ವೈಜ್ಞಾನಿಕ ರೀತಿಯಲ್ಲಿ ವ್ಯವಸ್ಥಿತಗೊಳಿಸಿದವರು ಯಾರು ಅಂತ ಕೇಳಿದ್ರೆ ಅದು ಗ್ರೀಕರು. ಒಲಿಂಪಿಕ್ ಕ್ರೀಡೆಗಳು ನಡೆದಂಥ ಸ್ಥಳಕ್ಕೆ ಏನು ಕರೀತಾರೆ, ಒಲಿಂಪಿಯಾ ಅಂತೇಳಿ ಕರೀತಾರೆ. ಒಲಿಂಪಿಯಾ ಎಂಬುದನ್ನು ಒಂದು ಹೆಲಿಸ್ ನಗರದ ಜನನಿಬಿಡವಾದ ನಿಸರ್ಗದ ಮಡಿಲಲ್ಲಿ ಉದ್ಭವಿಸಿರುವ ಒಂದು ಪವಿತ್ರ ದೇವಾರ್ಪಿತವಾದ ಒಂದು ಕಣಿವೆಯ ಹೆಸರು ಅಂತ ಅರ್ಥ. ಇದು ಜಗತ್ತಿನ 7 ಅದ್ಭುತಗಳಲ್ಲಿ 40 ಫೂಟ್ ಎತ್ತರವಿರುವ ಜಿಯಸ್ ದೇವರ ಭವ್ಯವಾದ ಮೂರ್ತಿ ಏನಾಗಿದೆ, ಇಲ್ಲಿ ಸಿದ್ಧಪಡಿಸಲಾಗಿದೆ.
ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು, ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಅಂಥೇಳಿ 4 ವರ್ಷಗಳಿಗೊಮ್ಮೆ ಏನಾಗ್ತೈತೆ, ಪೂರ್ಣ ಹುಣ್ಣಿಮೆ ದಿವಸ ಈ ಒಲಿಂಪಿಕ್ ಕ್ರೀಡೆಗಳು ನಡೀತವೆ. ಇದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನಡೀತೈತೆ. ಕ್ರಿಸ್ತಪೂರ್ವ 776ನೇ ವರ್ಷವನ್ನು ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ನಡೆದ ಪ್ರಥಮ ವರ್ಷವೆಂದು ದಾಖಲಿಸಲಾಯಿತು. ಮೊದಲನೇ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ನಡೆಯಲು ಕಾರಣ ಪುರುಷ ಯಾರಂದರೆ ಪೀಸಾ ರಾಜ್ಯದ ಕ್ಲಿಯೋಸ್ಥೆನಿಸ್ ಹಾಗೂ ಎಲಿಸ್ ರಾಜ್ಯದ ಇಪಿಟಸ್ ಎಂಬುವರು. ಇದು ನಡಿಲಕ್ಕೆ ಕಾರಣ ಯಾರಂದರೆ ಇಬ್ಬರು ವ್ಯಕ್ತಿಗಳು. ಈ ಸುಂದರವಾದ ವಿಕೆಹಿರಿಯ ಎಂಬಲ್ಲಿ ಏನು ನಡೀತಿತ್ತು, ಒಂದು ಯುದ್ಧವನ್ನು ಯುದ್ಧವನ್ನು ನಿಲ್ಲಿಸಿ ಮೊದಲನೇ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಸುಗಮವಾಗಿ ನಡೆಯುವಂತೆ ಪ್ರಯತ್ನಿಸಲಾಯಿತು. ಕ್ರೀಡಾಕೂಟ 45,000 ಪ್ರೇಕ್ಷಕರನ್ನು ಮಾಡಿದರೆ ಇದು ವೀಕ್ಷಣೆ ಮಾಡಿದರು. ಅಷ್ಟು ಜನ ಇಲ್ಲಿ ನೋಡೋಕ್ಕೆ ಬಂದಿದ್ದರು. ವೃತ್ತಿಯಲ್ಲಿ ಅಡುಗೆಯವನಾದ ಕೊರಿಯೋಬಾಸ್ ಎಂಬ ಕ್ರೀಡಾಪಟು ವೈಯಕ್ತಿಕ ವೀರಗ್ರಣಿ ಪ್ರಶಸ್ತಿಯನ್ನು ಕೂಡ ಇಲ್ಲಿ ಪಡೆದುಕೊಂಡನು. ರೋಮನ್ ರಾಜನಾದ ಥಿಯೋಡೇಸಿನಿಂದ ಅವನತಿ ಹೊಂದುವವರೆಗೂ, ಅಂದರೆ ಕ್ರಿಸ್ತಪೂರ್ವ 776ರಿಂದ 394ರವರೆಗೆ ಏನಾಯಿತು, ಈ ಕ್ರೀಡೆಗಳು ನಡೆದವು. ಈ ಕ್ರೀಡೆಗಳು ನಡೀಲಿಕ್ಕೆ ಏನೇನು ಅರ್ಹತೆಗಳು ಇರಬೇಕು ನಮಗೆ ಅಲ್ಲಿ ಆಡಬೇಕಂದ್ರೆ ಅಂತೇಳಿ ನೋಡ್ರಿ. ಅವನು ಗ್ರೀಕ್ ದೇಶದಲ್ಲಿ ಜನಿಸಿರಬೇಕು. ನಗ್ನರಾಗಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಮಾತ್ರ ಇಲ್ಲಿ ಅವಕಾಶ ಕೊಡಲಿರುತ್ತೆ. ಅಂದರೆ ನಗ್ನವಾಗಿ ಅಂದರೆ ಬೆತ್ತಲವಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವವರಿಗೆ ಮಾತ್ರ ಇಲ್ಲಿ ಅವಕಾಶ ಕೊಡ್ತಾಯಿದ್ರು. ಅಪರಾಧಿಗಳಾಗಿರಬಾರ್ದವರು, ಯಾವುದೇ ಕೊಲೆ ಸುಲಿಗೆಯಲ್ಲಿ ಅವರು ಅಪರಾಧಿ ಆಗಿರಬಾರ್ದು. ಒಮ್ಮೆ ಕ್ರೀಡಾಪಟು ವಹಿಸುವ ಖಚಿತಪಡಿಸಿಕೊಂಡ್ರೆ ಯಾವುದೇ ಕಾರಣಕ್ಕೂ ಸ್ಪರ್ಧೆಯನ್ನು ಬಿಟ್ಟುಕೊಡುವಂಗಿಲ್ಲ. ನಾವು ಒಂದ್ಸರಿ ಭಾಗವಹಿಸ್ತೀವಿ ಅಂತ ಹೇಳಿದ್ಮೇಲೆ ಅಲ್ಲಿ ಯಾವುದೇ ನಮ್ದು ಏನು ರೀಸನ್ ಇದ್ರೂ ಅಲ್ಲಿ ಆ ಕ್ರೀಡೆಯಲ್ಲಿ ಭಾಗವಹಿಸಲ್ದೇ ಇರಬಾರ್ದು. ಕೇವಲ ಹವ್ಯಾಸಿ ಕ್ರೀಡಾಪಟುಗಳಿಗೆ ಮಾತ್ರ ಪ್ರವೇಶ. ಆಸಕ್ತಿ ಇದ್ದರೆ ಮಾತ್ರ ಈ ಕ್ರೀಡೆಗಳಲ್ಲಿ ನಾವು ಭಾಗವಹಿಸ್ಬೋದು. ಮತ್ತು ಕ್ರೀಡಾಪಟುಗಳಾಗಿರ್ಬೇಕು ಅವರು. ಕ್ರೀಡಾಪಟುಗಳು ಏನು ಮಾಡಬೇಕು, 10 ತಿಂಗಳ ಕಾಲ ಕಡ್ಡಾಯವಾಗಿ ತರಬೇತಿಯನ್ನು ಪಡೆದಿರಬೇಕು. ಕೊನೆಯ ತಿಂಗಳಲ್ಲಿ ನಡೆಸುವ ಕ್ರೀಡೆಗಳನ್ನು ಕ್ರೀಡಾ ತರಬೇತಿದಾರರು ಮತ್ತು ಕ್ರೀಡಾಧಿಕಾರಿಗಳ ನಿಯಂತ್ರಣದಲ್ಲಿ ಇದು ಇರಬೇಕಾಗಿತ್ತು. ಇದರ ಮಹತ್ವ ಏನಂದರೆ, ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಪೂರ್ವದಲ್ಲಿ ಹೆಲಿಸ್ ನಗರದಲ್ಲಿ ಸಮಾವೇಶಗೊಂಡು ಅಲ್ಲಿ ನಡೀತಾ ಇದ್ದವು. ಮೇಲ್ವಿಚಾರಣೆಯಲ್ಲಿ ತಮ್ಮ ಕ್ರೀಡಾ ತರಬೇತಿಯನ್ನು ಮುಗಿಸಿ ಕ್ರೀಡೆಗಳಲ್ಲಿ ಭಾಗವಹಿಸಲು ಏನು ಮಾಡ್ತಿದ್ರು, ಇಲ್ಲಿ ಸಿದ್ಧ ಆಗ್ತಾಯಿದ್ರು. ಪೂರ್ಣ ಹುಣ್ಣಿಮೆಯ ಅಂದರೆ ಹುಣ್ಣಿಮೆ ದಿವಸ 2 ದಿವಸಗಳ ಪೂರ್ವದಲ್ಲಿ ಏನು ಮಾಡ್ತಿದ್ರು, ಕ್ರೀಡಾಪಟುಗಳು ರಾಜ್ಯ ಮೆರವಣಿಗೆಯಲ್ಲಿ ಒಲಿಂಪಿಯಾ ಕ್ರೀಡಾಂಗಣಕ್ಕೆ ಕರೆತರಲಾಗ್ತಿತ್ತು ಅವರಿಗೆ. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ನಡೆಯುವ ಕ್ರೀಡಾಂಗಣದಲ್ಲಿ ಗುಲಾಮರಿಗೆ ಮತ್ತು ಖೈದಿಗಳಿಗೆ ಏನಿರಲಿಲ್ಲ, ಇಲ್ಲಿ ಪ್ರವೇಶ ಇರಲಿಲ್ಲ. ಒಲಿಂಪಿಯಾದ ಜಿಯಸ್ ಎಂಬ ದೇವರ ಸಮ್ಮುಖದಲ್ಲಿ ಏನು ಮಾಡ್ತಾಯಿದ್ರು, ಈ ಕ್ರೀಡಾಕೂಟವನ್ನು ಸಂಘಟನೆ ಮಾಡ್ತಾಯಿದ್ರು. ಇಲ್ಲಿ ಹಲವಾರು ದೇಶದ ನೆರೆಹೊರೆ ರಾಷ್ಟ್ರಗಳು ಕೂಡ ಇಲ್ಲಿ ವೀಕ್ಷಣೆಗೆ ಬರ್ತಾಯಿದ್ರು. ಉದಾಹರಣೆಗೆ ಈಜಿಪ್ಟ್ ಆಗಿರ್ಬೋದು, ಇಟಲಿ ಆಗಿರ್ಬೋದು, ಲಿಬಿಯಾ ಆಗಿರ್ಬೋದು, ಮುಂತಾದವುಗಳಿಂದ ಏನು ಮಾಡ್ತಾಯಿದ್ರು, ಪ್ರೇಕ್ಷಕರು ಇಲ್ಲಿ ಈ ಕ್ರೀಡಾಕೂಟವನ್ನು ನೋಡಲಿಕ್ಕೆ ಬರ್ತಾಯಿದ್ರು. ಅವ್ರು ಬಂದವರಿಗೆ ಯಾವುದೇ ರೀತಿಯಂಥ ತೊಂದರೆಯನ್ನು ಇಲ್ಲಿ ಆಗ್ತಾ ಇರಲಿಲ್ಲ. ಯಾರಾದರೂ ತೊಂದರೆ ಮಾಡಿದರೆ ಅವ್ರಿಗೇನು ಮಾಡ್ತಾಯಿದ್ರು, ಉಗ್ರವಾದ ಶಿಕ್ಷೆಯನ್ನು ಸಹ ಇಲ್ಲಿ ಕೊಡ್ತಾಯಿದ್ರು. ಇಲ್ಲಿ ಎಲ್ಲ ವೈರತ್ವವನ್ನು ಮರೆತು ಏನು ಮಾಡ್ತಾಯಿದ್ರು, ಇಲ್ಲಿ ಸ್ನೇಹದಿಂದ ಶಾಂತಿಯಿಂದ ಈ ಕ್ರೀಡಾಕೂಟದಲ್ಲಿ ಜನರು ಏನು ಮಾಡ್ತಾಯಿದ್ರು, ಭಾಗವಹಿಸ್ತಾಯಿದ್ರು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳ ಸಂಘಟನಾ ಪದ್ಧತಿ ಇಲ್ಲಿ ಹೆಂಗೆ ರೆಡಿ ಮಾಡ್ತಾಯಿದ್ರು, ಹಿಂಗೆ ಕ್ರೀಡಾಕೂಟ ಇಲ್ಲಿ ಮಾಡ್ತಾಯಿದ್ರು ಅಂದರೆ, ಕ್ರೀಡೆಗಳ ಪ್ರಾರಂಭಕ್ಕೆ ಮುಂಚೆ ಏನು ಮಾಡ್ತಿದ್ರು, ಸ್ಪರ್ಧಾಳುಗಳು ಮುಂಚಿತವಾಗಿ ತರಬೇತಿದಾರರು, ಪಾಲಕರು ಹಾಗೂ ನಿರ್ಣಾಯಕರು ಏನು ಮಾಡ್ತಿದ್ರು, ಜಿಎಸ್ ದೇವರ ಸಭಾಂಗಣದಲ್ಲಿ ಸೇರಿ ಈ ಕ್ರೀಡಾಕೂಟವನ್ನು ಸಂಘಟನೆ ಮಾಡ್ತಾಯಿದ್ರು. ನಿಯಮಗಳು ಹಾಗೂ ಸ್ಪರ್ಧೆಗಳ ಬಗ್ಗೆ ಏನು ಮಾಡ್ತಾಯಿರಲಿಲ್ಲ, ಇಲ್ಲಿ ಚರ್ಚೆ ಮಾಡ್ತಾ ಇರಲಿಲ್ಲ. ಗ್ರೀಕರು ಧಾರ್ಮಿಕ ದೃಷ್ಟಿಯಲ್ಲಿ ಏನು ಮಾಡ್ತಾಯಿದ್ರು, ಪ್ರಾಮುಖ್ಯತೆಯನ್ನು ಪಡೆದಂಥ ಹಂದಿಯನ್ನು ಕೂಡ ಇಲ್ಲಿ ಬಲಿ ಕೊಡ್ತಾಯಿದ್ರು. ನಂತರ ಕ್ರೀಡಾಪಟುಗಳು ಏನು ಮಾಡ್ತಾಯಿದ್ರು, 10 ತಿಂಗಳ ಕ್ರೀಡಾ ತರಬೇತಿಯನ್ನು ಪಡೆದಿರುತ್ತಾರೆ ಎಂದು ಪ್ರತಿಜ್ಞೆ ಮಾಡಿ ಅದು ಆ ಕ್ರೀಡಾಕೂಟದಲ್ಲಿ ಏನು ಮಾಡ್ತಾಯಿದ್ರು, ನಿರ್ಣಯಕ್ಕೆ ಬರ್ತಾಯಿದ್ರು. ಕ್ರೀಡಾಪಟುವಿನ ಕಾನೂನು ಕ್ರೀಡಾಧಿಕೃತ ಕಾರ್ಯವನ್ನು ಕೂಡ ಇಲ್ಲಿ ನಿರ್ವಹಿಸುತ್ತದೆ ಎಂದು ಪ್ರತಿಜ್ಞೆ ಮಾಡ್ತಾಯಿದ್ರು. ಅಂದರೆ ಕಾನೂನುಬದ್ಧವಾಗಿ ನಡ್ಕೊಳ್ತೀನಿ ಅಂತೇಳಿ ಪ್ರತಿಜ್ಞೆ ಮಾಡಿಸ್ತಾಯಿದ್ರು. ಕ್ರೀಡಾಪಟುವಿನ ಕಾನೂನು ಬಾಹಿರ ಅಂದರೆ ಯಾವುದೇ ಡ್ರಗ್ಸ್ ತಗೊಳ್ಳೋದಾಗಲಿ ಇವೆಲ್ಲ ಕ್ರೀಡಾಕೂಟಗಳು ನಡೀತವೆ, ಅವೆಲ್ಲ ಮಾಡೋಂಗಿಲ್ಲ ಅಂಥೇಳಿ ಇಲ್ಲಿ ಪ್ರತಿಜ್ಞೆ ಮಾಡಿಸ್ತಾಯಿದ್ರು. ಪ್ರೇಕ್ಷಕರಿಂದ ಧನಾತ್ಮಕ ಮತ್ತು ಋಣಾತ್ಮಕ ಪ್ರತಿಕ್ರಿಯೆಯನ್ನು ಪಡೆದ, ಅಂದರೆ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಅವರು ಬ್ಯಾಕ್ಗ್ರೌಂಡು ಬಡ್ಕೊಳ್ತಾ ಇದ್ದರು.
ಏನು ಧನಾತ್ಮಕ ಆಗಿರ್ಬೋದು ಅಥವಾ ಋಣಾತ್ಮಕವಾಗಿರ್ಬೋದು, ಎರಡು ರೀತಿಯ ಪ್ರತಿಕ್ರಿಯೆಗಳು ಏನು ಮಾಡ್ತಾರೆ ಇಲ್ಲಿ ಸಂಗ್ರಹಣೆ ಮಾಡ್ತಾಯಿದ್ರು. GS ದೇವರ ಅಗ್ನಿಕುಂಡದಲ್ಲಿ ಏನು ಮಾಡ್ತಾಯಿದ್ರು, ಕ್ರೀಡೆಗಳನ್ನು ನಡೀತಾಯಿದ್ವು. ಕ್ರೀಡಾವಧಿ ಮುಗಿಯುವವರೆಗೂ ಅದು ಅಗ್ನಿಕುಂಡ ಹಾಗೆ ಉರಿತಾ ಇತ್ತು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳ ಸ್ಪರ್ಧೆಗಳು, ಇಲ್ಲಿ ಯಾವ್ಯಾವ ಸ್ಪರ್ಧೆಗಳು ನಡೆಸ್ತಾ ಅಂದರೆ, ನಡಿಗೆ ಸ್ಪರ್ಧೆಯನ್ನು ಪ್ರಾರಂಭದಲ್ಲಿ ಒಂದೇ ದಿನದಲ್ಲಿ ಸಂಘಟನೆ ಮಾಡ್ತಾರೆ. ಒಂದು ದಿನದಲ್ಲಿ ನಡಿಗೆ ಸ್ಪರ್ಧೆಯನ್ನು ಮಾಡ್ತಾಯಿದ್ರು. 18 ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ನಂತರ ಕುಸ್ತಿಯನ್ನು 13ನೇ ಕ್ರೀಡೆಯಲ್ಲಿ ಏನು ಮಾಡಿದ್ರು, ಸೇರಿಸಲಾಯಿತು. 25ನೇ ಕ್ರೀಡೆಯಲ್ಲಿ ಏನು ಮಾಡ್ತಾಯಿದ್ರು, ಟ್ರಿಪ್ಸ್ ಸ್ಪರ್ಧೆಯನ್ನು ಸೇರಿಸಲಾಯಿತು. 37ನೇ ಕ್ರೀಡೆಯಲ್ಲಿ ಯುವಕರಿಗೆ ಕುಸ್ತಿಯನ್ನು, 38ನೇ ಕ್ರೀಡೆಯಲ್ಲಿ ಪೆಂಟಾಥ್ಲಾನ್ ಮುಂತಾದ ಸ್ಪರ್ಧೆಗಳನ್ನು ಮಾಡಿದ್ರಲ್ಲಿ ಸೇರ್ಪಡೆ ಮಾಡಿದ್ರು. 5 ದಿನಗಳ ಕಾಲ ಏನು ಮಾಡ್ತಾಯಿತ್ತು, ಈ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ನಡೀತಾ ಇತ್ತು. ಮೊದಲನೇ ದಿನ ಪ್ರತಿಜ್ಞೆ ಸ್ವೀಕಾರ ಮಾಡ್ತಾಯಿದ್ದರು. ಧಾರ್ಮಿಕ ಪೂಜೆ ಪುನಸ್ಕಾರಗಳು ಇಲ್ಲಿ ನಡೀತಾ ಇದ್ದವು. ಆದರೆ ಇವತ್ತು ಫಸ್ಟ್ ದಿನ ಏನಿರಲಿಲ್ಲ, ಕ್ರೀಡೆಗಳು ಯಾವುದೇ ನಡೆಸ್ತಾ ಇರಲಿಲ್ಲ. 2ನೇ ದಿನ ಬೆಳಗ್ಗೆ ಏನು ಮಾಡ್ತಾಯಿದ್ರು, ಪಥಸಂಚಲನ ಮಾಡ್ತಾಯಿದ್ರು, ಅಂದರೆ ಧ್ವಜ ಹಾರಿಸ್ತಾಯಿದ್ರು. ಪ್ರೇಕ್ಷಕರಿಗೆ ಕ್ರೀಡಾಪಟುಗಳಿಗೆ ಪರಿಚಯ ಮಾಡಿಕೊಡ್ತಾಯಿದ್ರು. ಹಾಗೆ ಕ್ರೀಡೆಗಳ ಏನು ಮಾಡ್ತಾಯಿದ್ರು, ಆರೋಹಣ ಕಾಣ್ತಾರೆ ನೀಟಾಗಿ, ಆರಂಭೋತ್ಸವ ಕ್ರೀಡೆಗಳು ಏನು ಮಾಡ್ತಾಯಿದ್ರು, ಪ್ರಾರಂಭ ಮಾಡ್ತಾಯಿದ್ರು. ಮಧ್ಯಾಹ್ನ ರಥ ಸ್ಪರ್ಧೆ ಮಾಡ್ತಾಯಿದ್ರು. ಕುದುರೆ ಸ್ಪರ್ಧೆ, ಪೆಂಟಾಥ್ಲಾನ್ ಅಂದರೆ ಇಲ್ಲಿ 5 ಆಟಗಳು ಇರ್ತಾಯಿದ್ವು. ಮುಂತಾದ ಕ್ರೀಡೆಗಳು ಮಾಡ್ತಾರೆ. 2ನೇ ದಿನ ಸಂಘಟನೆ ಮಾಡ್ತಾರೆ. 3ನೇ ದಿವಸ ಏನು ಮಾಡ್ತಾಯಿದ್ರು ಅಂದರೆ, ಮುಂಜಾನೆ ಕ್ರೀಡಾಪಟುಗಳಿಂದ ಕ್ರೀಡಾಧಿಕಾರಿಗಳಿಂದ GS ದೇವರ ಸಮ್ಮುಖದಲ್ಲಿ ಏನು ಮಾಡ್ತಾಯಿದ್ರು, 100 ಹೋರಿಗಳ ದನದ ಕಾರ್ಯಕ್ರಮವನ್ನು ಕೂಡ ಮಾಡ್ತಾಯಿದ್ರು. ಹಾಗೂ ಮಧ್ಯಾಹ್ನ ನಡಿಗೆ ಸ್ಪರ್ಧೆ ಮತ್ತು ಕುಸ್ತಿ ಬಾಕ್ಸಿಂಗ್ ಸ್ಪರ್ಧೆಗಳು ಇಲ್ಲಿ ನಡೀತಾ ಇದ್ವು. 4ನೇ ದಿವಸ ಕೇವಲ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ಮಾತ್ರ ನಡೀತಾ ಇದ್ವು. ಅಥ್ಲೆಟಿಕ್ಸ್ ಸ್ಪರ್ಧೆಗಳಂದರೆ ರನ್ನಿಂಗ್ಸ್ ಆಗಿರ್ಬೋದು, ಜಿಗಿತಗಳು, ಓಟಗಳು ಮತ್ತು ಎಸೆತಗಳು ಅಂತ ಬರ್ತವೆ. 5ನೇ ದಿವಸ ಏನು ಮಾಡ್ತಾಯಿದ್ರು ಅಂದರೆ, ಯಾರ್ಯಾರು ಗೆದ್ದಿದ್ದಾರೋ, ಯಾರ್ಯಾರು ವಿನ್ ಆಗಿದ್ದಾರೋ ಅವ್ರಿಗೆ ಸನ್ಮಾನ ಮಾಡ್ತಾಯಿದ್ರು. ಪಾರಿತೋಷಕ ಅಂದರೆ ಪ್ರಶಸ್ತಿಗಳನ್ನು ವಿತರಣೆ ಮಾಡ್ತಾಯಿದ್ರು. ಹಾಗೆ ಮುಕ್ತಾಯ ಸಮಾರಂಭವನ್ನು ಮಾಡ್ತಾಯಿದ್ರು. ಹೀಗೆ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಏನು ಮಾಡ್ತಾ 5 ದಿನಗಳ ಕಾಲ ನಡೀತಾ ಇದ್ದವು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳಲ್ಲಿ ಸಂಘಟನೆ ಮಾಡಲಾಗುತ್ತಿದ್ದ ಸ್ಪರ್ಧೆಗಳ ಸಂಖ್ಯೆ ಎಷ್ಟು ಸ್ಪರ್ಧೆಗಳು ನಡೆಸ್ತಾ ಇದ್ದಾರೆ ಅಂದರೆ ಇಲ್ಲಿ 23 ಸ್ಪರ್ಧೆಗಳು ಇಲ್ಲಿ ಇರ್ತಾ ಇದ್ವು. ಹಿರದೇವತೆಯ ಸಮ್ಮುಖದಲ್ಲಿ ಏನು ಮಾಡ್ತಾಯಿದ್ರು, ಇಲ್ಲಿ ಸಂಘಟನೆ ಮಾಡ್ತಾಯಿದ್ರು. ಬಹುಮಾನ ಹೆಂಗೆ ಕೊಡ್ತಾಯಿದ್ರು ಅಂದರೆ, ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಅತಿ ಶ್ರೇಷ್ಠ ಪದ್ಧತಿಯಾದ ಸನ್ಮಾನ ಮಾಡಲಾಗ್ತಿತ್ತು. ಮೊದಲನೇದು 7 ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳಲ್ಲಿ ವಿಜೇತ ಕ್ರೀಡಾಪಟುಗಳಿಗೆ ಏನು ಮಾಡ್ತಾಯಿದ್ರು, ಬಹು ಅಮೂಲ್ಯವಾದಂಥ ಬಂಗಾರ, ವಜ್ರ, ವೈಡೂರ್ಯ, ಪಾರಿತೋಷಕ ಮುಂತಾದವು ಏನು ಮಾಡ್ತಾಯಿದ್ರು, ಇಲ್ಲಿ ಕಾಣಿಕೆಯಾಗಿ ಕೊಡ್ತಾಯಿದ್ರು. ಆಲಿವ್ ಮರದ ಎಲೆಗಳಿಂದ ಸಿದ್ಧಪಡಿಸಿದಂಥ ಕಿರೀಟವನ್ನು ಏನು ಮಾಡ್ತಾಯಿದ್ದರು, ಕ್ರೀಡಾಪಟುಗಳನ್ನು ನೀಡಿ ಸನ್ಮಾನ ಮಾಡ್ತಾಯಿದ್ರು. ಕ್ರೀಡಾಪಟುಗಳು ಗ್ರೀಕ್ ದೇಶದ ದೇಶದ ಜನರು ತಮ್ಮ ಆರಾಧ್ಯ ದೇವರಾದಂತಹ ಯಾರು ಅಂದರೆ ಹಿರಂಬ ದೇವೋಕ್ತಿ ಬರ್ತದೆ, ಅವ್ರ ಸಮ್ಮುಖದಲ್ಲಿ ಇಲ್ಲಿ ಮಾಡ್ತಾಯಿದ್ರು. ಆರಾಧ್ಯ ದೇವರ ಸಮಾನ ದೃಷ್ಟಿಯಲ್ಲಿರುವಂತಹ ಡೆಮಿಗಾಡ್ಸ್ ಏನು ಮಾಡ್ತಾಯಿದ್ರು, ಗೌರವವನ್ನು ಸೂಚಿಸ್ತಾ ಇದ್ರು. ಇಲ್ಲಿ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಹೆಂಗೆ ಅವನತಿ ಹೊಂದವು ಅಂತಂದರೆ, 776 BCಯಲ್ಲಿ, ಅಂದರೆ BC ಅಂದರೆ ಬಿಫೋರ್ ಅಂದರೆ ಕ್ರಿಸ್ತ ಪೂರ್ವ ಅಂತ ಅರ್ಥ. ಅವಾಗ ಪ್ರಾರಂಭಗೊಂಡು 394ರಲ್ಲಿ ಏನು ಮಾಡಿದ್ವು, AD ಅಂದರೆ ಆಫ್ಟರು, ಆಮೇಲೆ ಅಂತ ಅರ್ಥ. ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಬರ್ತಾವಲ್ಲ ಅವು ಅಂತ ಅವು. ಅಲ್ಲಿ ಏನು ಮಾಡ್ತಾಯಿದ್ವು, ಈ ಪ್ರಾರಂಭ ಅಲ್ಲಿ ತನಕ ನಡೀತಾ ಇದ್ವು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಯಾವಾಗ ನಡೆದವು ಅಂತಂದರೆ 776 ಅಂಥೇಳಿ ಹೇಳಬೇಕು ನಾವಿಲ್ಲಿ. ಸಾರಿ ಫಾರ್ ಡಿಸ್ಟರ್ಬೆನ್ಸ್, ಈಗ ಮಾತಾಡಿಸ್ತಾ ಇದ್ದಾರೆ, ಅದಕ್ಕೆ ಹೆಂಗಾಗ್ತಾಯಿದೆ. 4 ವರ್ಷಗಳಿಗೊಮ್ಮೆ ಏನು ಮಾಡ್ತಾಯಿದ್ರು, ಒಟ್ಟು ಕ್ರೀಡಾಕೂಟಗಳನ್ನು ಸಂಘಟನೆ ಮಾಡಿ 293 ಸಲ ಅಮೋಘ ರೀತಿಯಲ್ಲಿ ಸಂಘಟನೆಗೊಂಡು ಮುಂದೆ ಕ್ರೀಡೆಗಳು ರೋಮನರ ದಬ್ಬಾಳಿಕೆಗೆ ಒಳಗಾಗಿ ಅವು ಏನು ಮಾಡಿದ್ವು, ರೋಮ್ ರಾಜನಾದಂಥ ಥಿಯೋಡಿಸಿಸ್ ಏನು ಮಾಡಿದನು ಅಂದರೆ ತಮ್ಮ ಆಡಳಿತ ಕಾಲದಲ್ಲಿ ಏನು ಮಾಡಿದನು, ಈ ಎಲ್ಲ ಕ್ರೀಡಾಕೂಟಗಳನ್ನು ರದ್ದುಪಡಿಸಿದ್ವು. ಅಂದರೆ ಅವನು ನಡೆಸ್ಕೊಡ್ಲಿಲ್ಲ ಮುಂದೆ. ಹೀಗೆ ಒಲಿಂಪಿಕ್ ಕ್ರೀಡೆಗಳು ನಡೆದವು. ಈ ಮುಂದಿನ ಕ್ಲಾಸು ಇಲ್ಲಿಗೆ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ, ಏಕೆಂದರೆ ಸ್ವಲ್ಪ ಒಂಚೂರು ಕೆಲಸ ಇದೆ. ಅದಕ್ಕೋಸ್ಕರ
ಇದ್ರ ಬಗ್ಗೆ ಏನು ಮಾಡೋಣ, ಮುಂದೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದಂಥ ಎಲ್ಲ ಪ್ರಶ್ನೆ ಪತ್ರಿಕೆ ವೀಕ್ಷಿಸಿ ಅಂತ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಆನ್ಸರ್ ಏನು ಮಾಡೋಣ ಅಂದರೆ ಮುಂದಿನ ತರಗತಿಯಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.